ಹಲೋ ಮಕ್ಕಳೆಲ್ಲರೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಎಸ್ ಎಲ್ ಸಿ ವೇದಾಂತ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ನಾನು ನಿಮಗೆ ದ ರೈಟಿಂಗ್ ಸೆಕ್ಷನ್, ಯಾವುದು ಲೆಟರ್ ರೈಟಿಂಗ್ ಮತ್ತೆ ಎಸ್ ರೈಟಿಂಗ್, ಯಾವ ತರ ನೀವು ಇದನ್ನ ಅಪ್ರೋಚ್ ಮಾಡಬೇಕು, ಯಾವ ತರ ನೀವು ಕ್ವಶನ್ ಸಾಲ್ವ್ ಮಾಡಬೇಕು, ಯಾವ ತರ ನಿಮ್ದು ಫಾರ್ಮ್ಯಾಟ್ ಇರುತ್ತೆ ಎಲ್ಲ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋದ. ನಾವು ನಿಮಗೆ ಇಲ್ಲಿ ಎಸ್ ರೈಟಿಂಗ್ ಮತ್ತೆ ಲೆಟರ್ ರೈಟಿಂಗ್ ಎರಡು ಕೂಡ 5 ಮಾರ್ಕ್ಸ್ ಬರುತ್ತಾ? 5 ಮಾರ್ಕ್ಸ್ ಬರುತ್ತೆ. ಈಸಿಯಸ್ಟ್ ಸ್ಟೂಡೆಂಟ್ಸ್, ಈಸಿಯಸ್ಟ್ 5 ಮಾರ್ಕ್ಸ್ ಇದು, ಈಸಿಯಸ್ಟ್ 5 ಮಾರ್ಕ್ಸ್ ಇದು. ಸೊ ಪ್ಲೀಸ್ ಇದನ್ನ ಟ್ರೈ ಮಾಡಿ ಎಲ್ಲರೂ ಕೂಡ. ನೋ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ನಾವು ಫಸ್ಟ್ ಆಫ್ ಆಲ್ ಈ ತರ ನಿಮ್ಗೆ ಕ್ವಶನ್ ಕೊಡ್ತಾರೆ ನೋಡಿ, ಈ ತರ ಕ್ವಶನ್ ಕೊಡ್ತಾರೆ. ಇದು ನಿಮ್ದು ಎಸ್ಸೆ ರೈಟಿಂಗ್, ಇದು ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ನಿಮ್ಗೆ. ಲೆಟರ್ ರೈಟಿಂಗ್ ಅಲ್ಲಿ ಯು ಗೆಟ್ ಸಮಥಿಂಗ್ ಕಾಲ್ಡ್ ಎಸ್ ಫಾರ್ಮಲ್ ಲೆಟರ್ ಮತ್ತೆ ಇನ್ಫಾರ್ಮಲ್ ಲೆಟರ್. ಡಿಫರೆನ್ಸ್ ಏನು ಕಡೆ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ, ಅದು ಬರುತ್ತೆ. ಫಸ್ಟ್ ನಾವು ಮಾಡೋದ ಎಸ್ಸೆ ರೈಟಿಂಗ್ ಏನು. ನಿಮ್ಗೆ ಈ ತರ ಕ್ವಶನ್ ಕೊಡ್ತಾರೆ ನೋಡಿ. ರೈಟ್ ಅನ್ ಎಸ್ಸೆ ಅಬೌಟ್ 18 to 20 sentences of any of one of the following topics. ನಿಮ್ಗೆ ಬೇರೆ ಬೇರೆ ಟಾಪಿಕ್ಸ್ ಕೊಟ್ಟಿರ್ತಾರೆ, ಆ ಟಾಪಿಕ್ಸ್ ನ ಯೂಸ್ ಮಾಡ್ಬಿಟ್ಟು ನೀವು ಎಸ್ಸೆ ಬರೀಬೇಕು. ಓಕೆನಾ? ಇಲ್ಲಿ ನೋಡಿ, ಗ್ರೋತ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಇಂಡಿಯಾ, ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸಿಂಗ್ ದ ಸೆಲ್ ಫೋನ್. ಈ ತರ ನೀವು ಕ್ವಶನ್ ಕೊಟ್ಟಿರ್ತಾರೆ, ಸಾಲ್ವ್ ಮಾಡಿ ಸ್ಟೂಡೆಂಟ್, ಸಾಲ್ವ್ ಮಾಡಿ ಈ ತರ. ಓಕೆನಾ? ನಾವು ಯಾವ ತರ ಬರೀಬೇಕು, ವಾಟ್ ಆರ್ ದ ಟ್ರಿಕ್ಸ್ ಕಡೆ ಕೆಲ್ಸ್ಕೊಳ್ಳಿ. ಫಸ್ಟ್ ಏನು, ಫಸ್ಟ್ ಪ್ಯಾರಾಗ್ರಾಫ್ ನೀವು ಸ್ಟೂಡೆಂಟ್ಸ್ ಯಾವತ್ತು ಕೂಡ ಇಂಟ್ರೊಡಕ್ಷನ್ ಬರೀಬೇಕು. ಇಂಟ್ರೊಡಕ್ಷನ್ ಅಲ್ಲಿ ಯಾವತ್ತು ಕೂಡ ನೀವು ಒಂದು ಬ್ರಾಡ್ ಟಾಪಿಕ್ ತಗೊಂಡು ಅದನ್ನ ಕಮ್ಮಿ ಮಾಡ್ಬಿಟ್ಟು ನಿಮ್ ಮೇನ್ ಟಾಪಿಕ್ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲೆಟ್ಸ್ ನಿಮ್ಗೆ ಈ ತರ ಕ್ವಶನ್ ಕೊಟ್ಟಿದ್ದಾರೆ, ಗ್ರೋತ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಇಂಡಿಯಾ. ನೀವು ಬರೀಬೇಕು, in today's world this growth of science happening enormously. every single field is growing massively. It could be food delivery ಆಗಿರಬಹುದು, ಬರೀ ಈ ತರ ಫುಡ್ ಡೆಲಿವರಿ ಆಗಿರಬಹುದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರಬಹುದು, ಮೆಡಿಕಲ್ ಫೀಲ್ಡ್ ಆಗಿರಬಹುದು. ಎವ್ರಿಥಿಂಗ್ ಇಸ್ ಗ್ರೋಯಿಂಗ್. ಬಟ್ ನಾವು ಸ್ಟೂಡೆಂಟ್ಸ್ ಇನ್ ಟುಡೇಸ್ ಕ್ಲಾಸ್ ಅದ ಹೇಳಿ ನೀವು, ನಾವು ವಿಲ್ ಬಿ ಲುಕಿಂಗ್ ಅಟ್ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ಗ್ರೋತ್ ಅಂತ. ಒಂದು ಬ್ರಾಡ್ ಟಾಪಿಕ್ ಇಂದ ಕಮ್ಮಿ ಮಾಡ್ಬಿಟ್ಟು ಇಂಡಿಯಾ ಬರಬೇಕು. ಇಲ್ಲಾಂದ್ರೆ ನೀವು ಬರೀರಿ, the growth of science and technology in the entire world is happening massively. Every single country is in a race to invent something new. China, Japan, USA, European countries, every single countries are growing massively. And in every single field, medical field, scientific field, everything, the same thing is happening in India. Idea banta? So broad topic bandi, one small lining barbeku ನೀವು. ಓಕೆನಾ? ಬಂದ್ರಿ. ನೆಕ್ಸ್ಟ್, ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸಿಂಗ್ ಸೆಲ್ ಫೋನ್ ಬರೀರಿ. Cell phone is very important. Every single household has a cell phone. Every single kid now who goes to school has a cell phone. ನಿಮ್ಮದ ಸೆಲ್ ಫೋನ್ ಇದೆ, ಬರೀರಿ. ಆಮೇಲೆ ಬರೀರಿ, ಇನ್ ಟುಡೇಸ್ essay will be learning about the harmful effects of harmful effects of cell phone. ಸೊ ಆ ತರ ನೀವು ಬ್ರಾಡ್ ಟಾಪಿಕ್ ಇಂದ ಸಿಂಪಲ್ ಟಾಪಿಕ್ ಬರ್ಬೋದು. ಓಕೆನಾ? ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ಯಾರಾ ಏನು, ಮೇನ್ ಐಡಿಯಾ ಏನು. ನೀವಿಲ್ಲಿ ಟಾಪಿಕ್ ಅಲ್ಲಿ ಕೇಳಿರೋ ಕಾನ್ಸೆಪ್ಟ್ ನ ಈಗಲೇ ಟಚ್ ಮಾಡಬಾರ್ದು ನೀವು. ಫಾರ್ ಎಕ್ಸಾಂಪಲ್, ಇಫ್ ದೇ ಆರ್ ಆಸ್ಕಿಂಗ್ ಯು, ನೋಡಿ, ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸಿಂಗ್ ಸೆಲ್ ಫೋನ್, ಬರಿಬೇಡಿ ಅದನ್ನ. ಈಗ ನೀವು ಬರೀಬೇಕು, ಸೆಲ್ ಫೋನ್ ಎದಕ್ಕೆ ಯೂಸ್ ಮಾಡಬಹುದು ಅಂತ. ಏನು, ಸೆಲ್ ಫೋನ್ ನ ಫುಡ್ ಡೆಲಿವರಿಗೆ ಯೂಸ್ ಮಾಡಬಹುದು, ಕ್ಯಾಬ್ ಆರ್ಡರ್ ಮಾಡಕ್ಕೆ ಯೂಸ್ ಮಾಡಬಹುದು, ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು, ಫೋಟೋ ತೆಗೆಯಕ್ಕೆ ಯೂಸ್ ಮಾಡಬಹುದು. ಸೊ ನಿಮ್ಗೆ ಐಡಿಯಾ ಬರ್ತಾ ಇರುತ್ತೆ. ಒಂದು ಜನರಲ್ ಬ್ಯಾಕ್ ಗ್ರೌಂಡ್ ಬರೀಬೇಕು. ಇಲ್ಲಿ ನೀವು ಮೇನ್ ಟಾಪಿಕ್ ಬರಬಾರ್ದು. ಓಕೆನಾ? ಇಟ್ ಸೆಕೆಂಡ್ ಪ್ಯಾರಾಗ್ರಾಫ್. ನಾವು ಸ್ಟೂಡೆಂಟ್ ಥರ್ಡ್ ಪ್ಯಾರಾ ಏನು, ಥರ್ಡ್ ಮತ್ತೆ ಫೋರ್ತ್ ಪ್ಯಾರಾ ಸ್ವಲ್ಪ ಇಂಟರ್ಚೇಂಜ್ ಆಗುತ್ತೆ. ಲೆಟ್ಸ್ ನಿಮ್ಗೆ ಅವರು ಕ್ವಶನ್ ಕೊಟ್ಟಿದ್ದಾರೆ, ಒಂದು ನೆಗೆಟಿವ್ ಎಫೆಕ್ಟ್ಸ್ ಬರೀರಿ ಅಂತ. ಅವಾಗ ಏನ್ ಮಾಡ್ಬೇಕು ನೀವು, ಡೈರೆಕ್ಟ್ ಆಗಿ ನೆಗೆಟಿವ್ ಎಫೆಕ್ಟ್ಸ್ ಬರೀ. ಸ್ವಲ್ಪ ನೀವು ಪಾಸಿಟಿವ್ ಎಫೆಕ್ಟ್ಸ್ ಬರೀರಿ ನೀವು. ಸೆಲ್ ಫೋನ್ ಇಸ್ ವೆರಿ ಇಂಪಾರ್ಟೆಂಟ್, ಎಮರ್ಜೆನ್ಸಿ ಕಾಲ್ ಮಾಡಕ್ಕಾಗುತ್ತೆ, ವಿ ಕ್ಯಾನ್ ಹೆಲ್ಪ್ ಇನ್ ಕನೆಕ್ಟಿಂಗ್ ಪೀಪಲ್, ಬರೀರಿ. ಒಂದ್ ಚಿಕ್ಕ 2-3 ಲೈನು ಪಾಸಿಟಿವ್ ಎಫೆಕ್ಟ್ಸ್. ಅದಾದ್ಮೇಲೆ ಫುಲ್ ಸ್ಟಾರ್ಟ್ ಮಾಡಿ ನಿಮ್ದು ನಿಮ್ದೆಲ್ಲ ನಾಲೆಜ್ನ, ಏನು, ಆಲ್ ದ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಸೆಲ್ ಫೋನ್. ಡಿಸ್ಟ್ರಾಕ್ಷನ್ ಆಗಿರುತ್ತೆ, ಕಣ್ಣು ಹಾಳಾಗುತ್ತೆ, ಕಿವಿ ಹಾಳಾಗುತ್ತೆ, ಪೊಲ್ಯೂಷನ್ ಆಗುತ್ತೆ, ಎಲ್ಲ ಬರೀರಿ ಸ್ಟೂಡೆಂಟ್ಸ್. ಈ ವೇಸ್ಟ್ ಆಗುತ್ತೆ, ಎಲ್ಲ ಆಗುತ್ತೆ, ಬರೀರಿ. ಓಕೆನಾ? ಸೊ ಲೆಟ್ಸ್ ನಿಮ್ಗೆ ಅವರು ಇಫ್ ದೇ ಆಸ್ಕ್ಡ್ ಟು ರೈಟ್ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ಸಮಥಿಂಗ್, ಅವಾಗ ಏನ್ ಮಾಡ್ಬೇಕು ನೀವು, ಚಿಕ್ಕದಾಗಿ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್, ಆಮೇಲೆ ಫುಲ್ ಪಾಸಿಟಿವ್ ಎಫೆಕ್ಟ್ಸ್. ಸೊ ಈ ಕ್ವೆಶ್ಚನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ಥರ್ಡ್ ಫೋರ್ತ್ ಪ್ಯಾರಾ ಆಯ್ತು. ಲಾಸ್ಟ್ ಏನು, ಕನ್ಕ್ಲೂಷನ್. ಸ್ಟಾರ್ಟ್ ಮಾಡಿ. ಕನ್ಕ್ಲೂಷನ್ ಯಾವ ತರ ಬರೀರಿ, ಕನ್ಕ್ಲೂಷನ್, ದಟ್ ಇಸ್ ದ ಲಾಸ್ಟ್ ಪ್ಯಾರಾ. ಸೊ ನೀವು ಈ ತರ ಮಾಡಿದ್ರೆ ಐ ಹೋಪ್ ನಿಮ್ಗೆ ಈಸಿಯಾಗಿ ಎಸ್ಸೆ ರೈಟಿಂಗ್ ಅಲ್ಲಿ ನೀವು ಮಾರ್ಕ್ಸ್ ತಗೋತೀರಾ. ಓಕೆ, ನಾ ಸ್ಟೂಡೆಂಟ್ಸ್, ವಾಟ್ ಅಬೌಟ್ ಲೆಟರ್ ರೈಟಿಂಗ್ ಸ್ಟೂಡೆಂಟ್ಸ್? ಲೆಟರ್ ರೈಟಿಂಗ್ ನೋಡಿ, ಅದಕ್ಕಿಂತ ಮುಂಚೆ ಇದೆಲ್ಲದ್ರ ಮೇಲೆ ನಿಮ್ ಕ್ವಶನ್ಸ್ ಬರ್ಬೋದು ಸ್ಟೂಡೆಂಟ್ಸ್. ಇದು ನಿಮ್ದು LBA ಅಂತ ತಗೊಂಡಿ ನಾನು ಆಫ್ಟರ್ ಫ್ರಮ್ LBA. ಸೊ ಆಲ್ ಆಫ್ ದೀಸ್ ಆರ್ ಯೋರ್ ಟಾಪಿಕ್ಸ್ ಫ್ರಮ್ ಗಿವನ್ ಇನ್ LBA. ಇಲ್ಲಿಂದ ನಿಮ್ಗೆ ಕ್ವಶನ್ಸ್ ಬರ್ಬೋದು ಎಸ್ಸೆ ರೈಟಿಂಗ್ ಅಲ್ಲಿ, ಬಿಟ್ರೆ ಎಕ್ಸಾಮ್ ಅಲ್ಲಿ. ಆಮೇಲೆ ಸ್ಟೂಡೆಂಟ್ಸ್ ನೋಡಿ, ಇವ್ರು ಇಷ್ಟೊಂದು ಬರ್ದಿದ್ದಾರೆ, ಇಷ್ಟೊಂದು ಬರೋದು ಬೇಕಾಗಿಲ್ಲ. 18 to 20 ಸೆಂಟೆನ್ಸಸ್ ಮಾತ್ರ, ಮ್ಯಾಕ್ಸಿಮಮ್ 20 to 23 ವರೆಗೂ ಬರೀರಿ ಅಷ್ಟೇ. ಜಾಸ್ತಿ ಟೈಮ್ಸ್ ಮಾಡಿ, ಇನಿಷಿಯಲ್ ಟೈಮ್ ಸಿಗಲ್ಲ ನಿಮ್ಗೆ. ನಾವು ಲೆಟ್ಸ್ ಲರ್ನ್ ಅಬೌಟ್ ಲೆಟರ್ ರೈಟಿಂಗ್ ಸ್ಟೂಡೆಂಟ್ಸ್. ನಾನು ಮುಂಚೆ ಹೇಳ್ದಂಗೆ ಲೆಟರ್ ರೈಟಿಂಗ್ ಅಲ್ಲಿ 2 ತರ ಬರುತ್ತೆ ನಿಮ್ಗೆ.
ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್. ನಾನು ಪರ್ಸನಲಿ ಹೇಳೋದು ಸ್ಟೂಡೆಂಟ್ಸ್, ಗೋ ಫಾರ್ ಫಾರ್ಮಲ್ ಲೆಟರ್. ಯಾಕಂದ್ರೆ ಇಲ್ಲಿ ಫಾರ್ಮ್ಯಾಟ್ ಈಸಿಯಾಗಿ ಕಲ್ತ್ಕೋಬಹುದು. ಆ ಫಾರ್ಮ್ಯಾಟ್ ನೀವು ಫಾಲೋ ಮಾಡಿ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಸೊ ಐ ವುಡ್ ರೆಕಮೆಂಡ್ ಗೋ ಫಾರ್ ಅ ಫಾರ್ಮಲ್ ಲೆಟರ್ ಜನರಲಿ ಸ್ಟೂಡೆಂಟ್ಸ್. ಓಕೆನಾ? ನೋಡಿ, ಫಾರ್ಮಲ್ ಲೆಟರ್ ಈ ತರ ಇರುತ್ತೆ. ಏನು, ಒಂದು ಸ್ಕೂಲಿಗೆ ಬರೀರಿ, ಒಂದು ನ್ಯೂಸ್ ಪೇಪರ್ಗೆ ಬರೀರಿ, ಒಂದು ಈ ತರ KEB ಬರೀರಿ, ಬೆಸ್ಕಾಮ್ ಬರೀರಿ. ಸೊ ಆ ತರ. ಓಕೆನಾ? ಗವರ್ಮೆಂಟ್ ಬಾಡೀಸ್ಗೆ ರೈಟ್ ರಿಲೇಟೆಡ್ ಟು ದ ಎಡಿಟರ್, ರೈಟ್ ರಿಲೇಟೆಡ್ ಟು ಯುವರ್ ಲೋಕಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥಾರಿಟಿ ಮ್ಯಾನೇಜರ್. ಓಕೆ, ಸ್ಟಡಿಂಗ್ ಇನ್ ಗವರ್ಮೆಂಟ್ ಸ್ಕೂಲ್ ಯಲಂಕ, ರೈಟ್ ರಿಲೇಟೆಡ್ ಟು ಮೇಯರ್ ಆಫ್ ಯುವರ್ ಏರಿಯಾ, MLA ಬರೀರಿ ಒಂದು ಲೆಟರ್. ಸೊ ಗವರ್ಮೆಂಟ್ ಅಫಿಷಿಯಲ್ ಆಗಿದ್ದು. ಓಕೆನಾ? ಅದೇ ಸ್ಟೂಡೆಂಟ್ಸ್ ಇನ್ಅಫಿಷಿಯಲ್ ಅಂದ್ರೆ ಏನು, ಇನ್ಫಾರ್ಮಲ್ ಅಂದ್ರೆ ಏನು? ಇನ್ಫಾರ್ಮಲ್ ಅಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಬರೀತಾ ಇರ್ತಾರೆ ಲೆಟರ್. ದಟ್ ಇಸ್ ಇನ್ಫಾರ್ಮಲ್. ಇದು ಫಾರ್ಮಲ್. ದಿಸ್ ಇಸ್ ದ ಸ್ಟೂಡೆಂಟ್ಸ್, ದಿಸ್ ರೈಟ್ ಹಿಯರ್ ಇಸ್ ದ ಫಾರ್ಮ್ಯಾಟ್. ಏನಿದು? ದಿಸ್ ರೈಟ್ ಇಸ್ ದ ಫಾರ್ಮ್ಯಾಟ್ ಸ್ಟೂಡೆಂಟ್ಸ್. ಈ ತರ ಫಾರ್ಮ್ಯಾಟ್ ಇರುತ್ತೆ ನೋಡಿ. ಈ ತರ ಫಾರ್ಮ್ಯಾಟ್ ಕೊಡ್ತಾರೆ ನಿಮ್ಗೆ. ಏನು, ಸ್ಟಾರ್ಟಿಂಗ್ ಅಲ್ಲಿ ಸೆಂಡರ್ಸ್ ನೇಮು, ನಿಮ್ ನೇಮು, ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್, ನೀವು ಯಾವ ಸ್ಕೂಲ್ನ ಬರೀತೀರಾ ಎಲ್ಲ ಬರಿಬೇಕಲ್ಲಿ. ಪ್ಲೇಸು, ನಿಮ್ದು ಇರೋ ಪ್ಲೇಸು, ಆಮೇಲೆ ಡೇಟು, ರಿಸೀವರ್ಸ್ ಡೆಸಿಗ್ನೇಷನ್, ಅವ್ರದ್ದು ಪ್ಲೇಸು, ಆಮೇಲೆ ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್, ಆಮೇಲೆ ಪ್ಯಾರಾಗ್ರಾಫ್, ಥ್ಯಾಂಕ್ ಯು, ಯುವರ್ ಫೇತ್ಫುಲಿ, ಸೆಂಡರ್ಸ್ ನೇಮು, ನಿಮ್ ನೇಮ್ ಮತ್ತೆ ಬರಿಬೇಕಲ್ಲಿ. ಓಕೆನಾ? ನೋಡಿ ಈ ತರ ನೋಡಿ, ನಿಮ್ಮ ಹೆಸರು, ನಿಮ್ದು ಎಲ್ಲಿಂದ ಬರಿತಾ ಇರಾ, ಆ ಪ್ಲೇಸು, ಡೇಟು, ನೇಮ್, ಪ್ಲೇ, ಇಲ್ಲಿ ಫ್ರಾಮ್ ಟು ಅಂತ ಬರೀಕೋಬೇಡಿ, ನೀವು ಬರಿಬಾರ್ದನ್ನ. ಆಮೇಲೆ ನಿಮ್ ಡೇಟು, ಯಾರಿಗೆ ಬರಿತಾ ಇರಾ ಅವ್ರ ಜಾಗ, ಸ್ಯಾಲ್ಯುಟೇಷನ್, ಸಬ್ಜೆಕ್ಟು, ಬಾಡಿ, ಥ್ಯಾಂಕ್ ಯು, ಯುವರ್ ಫೇತ್ಫುಲ್, ನಿಮ್ಮ ಹೆಸರು ಮತ್ತೆ. ಸೊ ಈ ಫಾರ್ಮ್ಯಾಟ್ ನ ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ದಿಸ್ ಇಸ್ ದ ಫಾರ್ಮ್ಯಾಟ್ ಫಾರ್ ಯುವರ್ ಫಾರ್ಮಲ್ ಲೆಟರ್. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಈ ತರ ಬರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್. ಇವಾಗ ಇನ್ಫಾರ್ಮಲ್ ಹೆಂಗೆ ಸ್ಟೂಡೆಂಟ್ಸ್? ಇನ್ಫಾರ್ಮಲ್ ಹೇಳ್ದಂಗೆ ನೀವು ಯು ರೈಟ್ ಯುವರ್ ಫ್ರೆಂಡ್ಸು, ಫ್ಯಾಮಿಲಿ, ಅವ್ರಿಗೆಲ್ಲ ಬರಿಬೇಕಾಗತ್ತೆ ನೀವು. ಇಲ್ಲೂ ಕೂಡ ಒಂದು ಫಾರ್ಮ್ಯಾಟ್ ಇದೆ ನೋಡಿ. ಸೆಂಟರ್ಸ್ ಅಡ್ರೆಸ್, ಪ್ಲೇಸ್, ಡೇಟ್, ಡಿಯರ್, ಓಪನಿಂಗ್, ಮೇನ್ ಪ್ಯಾರಾಗ್ರಾಫ್, ಕ್ಲೋಸಿಂಗ್ ಪ್ಯಾರಾಗ್ರಾಫ್, ಯುವರ್ ಫೇತ್ಫುಲಿ, ನಿಮ್ಮ ಹೆಸರು. ಓಕೆನಾ? ಆಮೇಲೆ ಕೆಳಗಡೆ ಅಡ್ರೆಸ್ ಬರಿಬೇಕಾಗುತ್ತೆ ನೋಡಿ. ಇಲ್ಲಿ ಅದ್ರ ಕೆಳಗಡೆ ಅಡ್ರೆಸ್ ಬರಿಬೇಕಾಗುತ್ತೆ ನೀವು, ಅಡ್ರೆಸ್ ನಿಮ್ದು. ಓಕೆನಾ? ಸೊ ಈ ತರ ಬರಿಬೇಕಾಗುತ್ತೆ ಸ್ಟೂಡೆಂಟ್ಸ್, ಈ ತರ. ಸೊ ಇದನ್ನ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಒಂದ್ಸತಿ ನಾನು ಇನ್ನ PDF ನ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅಟ್ಯಾಚ್ ಮಾಡಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ನೀವು ಈಸಿಯಾಗಿ ಇಲ್ಲಿಂದ ಸ್ಕ್ರೀನ್ಶಾಟ್ ತಗೋಬಹುದು. ನೀವು ಈ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸಾಕು, ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ತಗೋಬಹುದು. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಿಮ್ದು ಗ್ರಾಮರ್ ವಿಡಿಯೋ ನಿಮಗೆ ಬೇಕಾಗಿತ್ತಲ್ಲ ಸ್ಟೂಡೆಂಟ್ಸ್, ನಾನು ಗ್ರಾಮರ್ ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ಫೈಲ್ ಕರಪ್ಟ್ ಆಗ್ಬಿಟ್ಟಿದೆ. ಈಗ ನಾನು ಈಗ ಮತ್ತೆ ರೆಕಾರ್ಡಿಂಗ್ ಮಾಡಕ್ ಸ್ಟೂಡೆಂಟ್ ಈಗ 1.5 hour ರೆಕಾರ್ಡಿಂಗ್ ಮಾಡಿದ್ದೆ. ನಾನು 1.5 hour ರೆಕಾರ್ಡಿಂಗ್ ಮಾಡಿದ್ದೆ. ಮೊನ್ನೆ ಲೈವ್ ಬರಕ್ ಟ್ರೈ ಮಾಡಿ ಯಾಕೋ ಆಗ್ತಾನೆ ಇಲ್ಲ. ಸೊ ಗ್ರಾಮರ್ ಸ್ಟೂಡೆಂಟ್ಸ್ ಏನ್ ಮಾಡ್ತೀನಿ ನಾನು, ಐ ಹ್ಯಾವ್ ರೆಕಾರ್ಡೆಡ್ ಓಲ್ಡ್ ವಿಡಿಯೋ ಆಫ್ ಮೈನ್. ನಿಮ್ಗೆ ಯೂಸ್ ಆಗೇ ಆಗುತ್ತದು. ಐ ಹ್ಯಾವ್ ರೆಕಾರ್ಡೆಡ್ ಓಲ್ಡ್ ವಿಡಿಯೋ ಆಫ್ ಮೈನ್ ಫಾರ್ ಗ್ರಾಮರ್. ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಅವರು ಪ್ಲೀಸ್ ಆ ವಿಡಿಯೋ ನೋಡಿ. ಗ್ರಾಮರ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಹಳೆ ವಿಡಿಯೋ ಅನ್ನೋದು ಹೊಸದಲ್ಲ, ಅದು ಹಳೆ ವಿಡಿಯೋ ಅದು. ಓಕೆನಾ? ಸೊ ಪ್ಲೀಸ್ ನಾನು ನೋಡಿ ಸ್ಟೂಡೆಂಟ್ಸ್, ಅಪ್ಲೋಡ್ ಮಾಡ್ತೀನಿ ಇವತ್ತು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಆಲ್ ಆಫ್ ಯು. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಅವ್ರಿಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.